ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7662939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಡಾಕ್ಟರ್ MC ಸುಧಾಕರ್ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿದ ಚಿಮುಲ್ ನಿರ್ದೇಶಕರು. ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಚಿಂತಾಮಣಿಯ ಜನಪ್ರಿಯ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ಮತ್ತು ಸುಮಾ ರವಿಚಂದ್ರ ರೆಡ್ಡಿರವರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡುವ ಮೂಲಕ ಸಚಿವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು, ಸುಮಾ ರವಿಚಂದ್ರ ರೆಡ್ಡಿ, DHO ಡಾಕ್ಟರ್ ಮಹೇಶ್, ಡೈರಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರು ಮತ್ತು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಆರೋಗ್ಯ ಸಮಿತಿಯ ಸದಸ್ಯರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ 57ನೇ ಜನ್ಮದಿನದ ಶುಭಾಶಯಗಳನ್ನು ಸಮಸ್ತ ತಾಲೂಕಿನ ಪರವಾಗಿ ಮತ್ತು ಈ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಮತ್ತು ರೈತ ಬಾಂಧವರ ಪರವಾಗಿ ಇವತ್ತು ಅವರ ಹುಟ್ಟಿದ ದಿನವನ್ನು ಇವತ್ತು ನಮ್ಮ ಈ ತಾಲೂಕಿನ ಒಬ್ಬ ನಿರ್ದೇಶಕನಾಗಿ ಏನಿವತ್ತು ಈ ಒಂದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಇವತ್ತು ಅವರು ಶತಾಯುಷಿಯಾಗಿ ದೀರ್ಘಾಯುಷಿಯಾಗಿ ಅವರು ಸದಾ ಅವರು ಹಸನ್ಮುಖಿಯಾಗಿ 100 ವರ್ಷ ಬಾಳಲಿ ಅಂತ ಹಾರೈಸ್ತಾ ಇವತ್ತು ಹುಟ್ಟಿನ ಹಬ್ಬದ ಸಂದರ್ಭದಲ್ಲಿ ಅವರಿಗೆ ನಾವು ಇನ್ನೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಎಲ್ಲ ಏನು ಬಡ ನಮ್ಮ ರೋಗಿಗಳಿಗೆ ಬ್ರೆಡ್ಡು, ಹಾಲು ಮತ್ತು ಲಸ್ಸಿಯನ್ನು ಅವರ ಒಂದು ಹುಟ್ಟುಹಬ್ಬಕ್ಕೆ ಕೊಡ್ತಾಯಿದ್ವಿ. ಅವರು ನಿಜವಾಗ್ಲೂ ಹೇಳಬೇಕಾದ್ರೆ ಆಧುನಿಕ ಕನಸುಗಾರ. ನಮ್ಮ ಈ ಒಂದು ತಾಲೂಕಿಗೆ ಈ ಒಂದು 2.5 ವರ್ಷಗಳಿಂದ ಅವ್ರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಏನಿವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕಾರ್ಪೊರೇಟ್ರು ಆಸ್ಪತ್ರೆ ಮಾಡಬೇಕು ಅಂತ ಏನು ಕನಸು ಕಂಡಿದ್ದೀರೋ ಅವರ ಆಶಯಗಳು ಈಡೇರಿಸಲಿ ಅಂತ ಕೋರ್ತಾ ನಾವು ಇವತ್ತು ಈ ಆಸ್ಪತ್ರೆ ಇವತ್ತು ಸುಮಾರು 300 ಬೆಡ್ಡು ಆಸ್ಪತ್ರೆ ಮಾಡಬೇಕು, ಇಡೀ ಜಿಲ್ಲೆಯಲ್ಲೇ ಮತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಗಮನಿಸ್ತಕ್ಕಂಥ ಒಂದು ಆಸ್ಪತ್ರೆ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ನೀವು ಈಗಾಗಲೇ ನೋಡಿದ್ದೀರಾ ಹಲವಾರು ಹೊಸ ಕಾರ್ಯಕ್ರಮಗಳಲ್ಲಿ ಇವತ್ತು ತಂದಿದ್ದಾರೆ. ಕ್ರಿಟಿಕಲ್ ಕೇರ್ ಅಂತ ಸುಮಾರು ಒಂದು 10-15 ಕೋಟಿಯಲ್ಲಿ 16 ಕೋಟಿಯಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಸುಮಾರು 90% ಕೆಲಸ ಮುಗಿದಿದೆ. ಬಹುಶಃ ಈ ಜಿಲ್ಲೆಯ ಮತ್ತು ರಾಜ್ಯದ ಮತ್ತು ಈ ಒಂದು ತಾಲೂಕಿನ ಜನತೆಗೆ ಇದು ತಿಳಿಬೇಕು. ನಾವು ಇವತ್ತು ಸಣ್ಣ ಬಡವರು ಒಂದು ಸರ್ಕಾರಿ ಆಸ್ಪತ್ರೆ ಬಿಟ್ಟು ಬೇರೆ ಆಸ್ಪತ್ರೆಗೆ ಹೋದರೆ ಸುಮಾರು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ.
ನಾವು ಬರೀ ಶವ ಹೊತ್ತು ತರಬೇಕು, ಯಾರು ಕೂಡ. ಯಾಕೆಂದರೆ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಒಂದು ಸಣ್ಣ ಒಂದು ಜ್ವರ ಬಂದರೂ ಕೂಡ 1,00,000, 1.5 ಲಕ್ಷ 2 ಲಕ್ಷ ಇವತ್ತು ನಾವು ಕೊಡ್ತಾ ಇದ್ವಿ. ನಮ್ಮ ಆಸ್ತಿ ಅಂತಸ್ತುಗಳನ್ನೆಲ್ಲ ಮಾರ್ಕೊಂಡು ಏನು ನಮ್ಮ ಜೀವ ಉಳಿಸ್ಕೋಬೇಕು ಅಂತ. ಆದರೂ ಕೂಡ ನಮ್ಮ ನಾಯಕರು ಸುಧಾಕರ್ ಅವರು ಇದನ್ನು ತಪ್ಪಿಸಬೇಕು. ಈ ಒಂದು ತಾಲೂಕಲ್ಲಿ ಇದನ್ನು ಎಲ್ಲ ರೀತಿಯಲ್ಲಿ ಕೂಡ ಕ್ರಿಟಿಕಲ್ ಕೇರ್ ಅಂದರೆ ಸಣ್ಣ ಒಂದು ಏನು ಜ್ವರದಿಂದ ಹಿಡಿದು ಏನಿವತ್ತು ನಮ್ಮ ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೇರೆ ಬೇರೆ ಕ್ಯಾನ್ಸರ್ ಇರ್ಬೋದು, ಎಲ್ಲ ಗರ್ಭಕೋಶದ ಸಮಸ್ಯೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಬಡ ಈ ಒಂದು ತಾಲೂಕಿನ ಜನತೆಗೆ ಅದು ಸಿಗಬೇಕು, ಕೈಗೆಟಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದಲ್ಲಿ ಒತ್ತಡ ಮಾಡಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಆಸ್ಪತ್ರೆಗೆ, ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆ ಕೂಡ ಈ ಮಟ್ಟದಲ್ಲಿಲ್ಲ. ಆದರೂ ಕೂಡ ಅವ್ರ ಕನಸು ನನಸಾಗಲಿ, ಕ್ರಿಟಿಕಲ್ ಕೇರ್ ಆದಷ್ಟು ಬೇಗ ಆಗಲಿ, ಇನ್ನೂ ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜ್ ತಂದುಬರಬೇಕು ಅಂತ ಕೂಡ ಯೋಚನೆ ಮಾಡಿದ್ದಾರೆ. ಅವ್ರ ಕನಸು ಈಡೇರಲಿ ಅಂತ ನಾವು ಎಲ್ಲ ಹಾರೈಸ್ತಾ ಆಶಿಸ್ತಾ ಇವತ್ತೆಲ್ಲ ನಮ್ಮ ಬಡ ರೋಗಿಗಳಿಗೆ ಇವತ್ತು ನಮ್ಮ ಭಾಗ್ಯ ಇವತ್ತು TH ಅವರು ಕೂಡ ನಮ್ಮ ಸಮ್ಮುಖದಲ್ಲಿದ್ದಾರೆ. ಮತ್ತು ಈ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ THO ಇರ್ಬೋದು, ಒಬ್ಬ ಶುಶ್ರೂಷೆ ಅಂದರೆ ನರ್ಸಿಂದ ಹಿಡ್ಕೊಂಡು ಎಲ್ಲ ಡಾಕ್ಟರ್ಸ್ ಕೂಡ ಇವತ್ತು ಭಾಳ ಶ್ರಮ ವಹಿಸಿ ಬಡ ರೋಗಿಗಳಿಗೆ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಬಡವರಿಗೆ ಅವ್ರಿಗೆ ಇವತ್ತು ಸುದಿನದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಬಡವರಿಗೆ ಏನು ಇವತ್ತು ಕೊಟ್ಟಿರೋದೇನು ಜಾಸ್ತಿ ಆಗೋದಿಲ್ಲ. ಆದರೂ ಕೂಡ ಅವರು ಇನ್ನೂ ಶಕ್ತಿ ಕೊಡಲಿ ಅವರಿಗೆ ದೇವರು, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಯನ್ನು ದೊಡ್ಡ ಮಟ್ಟಕ್ಕೆ ತರಲಿ ಅಂತ ಆಶಿಸ್ತಾ ಇವತ್ತು ಕೂಡ ಈಗ ಬಂದಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಾವೆಲ್ಲ ಕೂಡ ತಮ್ಮ ಕೈಯಿಂದ ಈ ಬಡ ರೋಗಿಗಳಿಗೆ ಇವತ್ತು ಇದನ್ನು ಕೊಡ್ತಾ ಇದ್ದೀವಿ. ಮತ್ತು ಬ್ರೆಡ್ಡು ಎಲ್ಲ ಅವರು ದೀರ್ಘಾಯುಷ್ಯ ಆಗಲಿ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ರಾಜ್ಯ ನಾಯಕರಾಗಲಿ ಅಂತ ಆಶಿಸ್ತಾ ಅವ್ರಿಗೆ ಒಳ್ಳೇದಾಗಲಿ, ದೇವರ ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತ ಬನ್ನಿ ಸರ್. ಸಂತೋಷ ಕೂಡ ಅಷ್ಟೇ, ಪ್ರತಿ ದಿವಸ ಕೂಡ ಬಡ ರೋಗಿಗಳಿಗೆ ಹಲವಾರು ರೀತಿಯಲ್ಲಿ ಅವರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯಗಳನ್ನು ನಿರಂತರವಾಗಿ ಕೊಡ್ತೇವೆ. ಮತ್ತು ಈ ಒಂದು ಆಸ್ಪತ್ರೆ ಕಮಿಟಿ ಎಲ್ಲ ನಮ್ಮ ಗೌರವಾನ್ವಿತ ಪ್ರತಿನಿಧಿಗಳು, ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ ಇವತ್ತು ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಿತರಣೆಯನ್ನು ಮಾಡ್ತಿದ್ದೀವಿ ಸರ್.